ಕಲಬುರಗಿ ಜಿಲ್ಲೆಯಲ್ಲಿ ಡ್ರಗ್ ಮಾಫಿಯಾ ಜೋರಾಗಿದ್ದು, ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ಕಣ್ಣಿ ಅವರು ಬಂಧನಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ರಾಜೀನಾಮೆ ನೀಡಬೇಕು. ಈ ಒಂದು ಲಿಂಗರಾಜ್ ಕಣ್ಣಿ ಅವರ ಮೇಲೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ಕೃಪಾ ಕಟಾಕ್ಷ ಬಹಳ ಇತ್ತು ಎಂದು ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜೀನ್ಕೇರಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಲಿಂಗರಾಜ್ ಕಣ್ಣಿ ಒಬ್ಬ ಕಾಂಗ್ರೆಸ್ ಮುಖಂಡ ಕೊಡನೈನ್ ಸಿರಪ್ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದು ಹಿನ್ನೆಲೆಯಲ್ಲಿ ಮುಂಬೈ ಕಲ್ಯಾಣದಲ್ಲಿ ಬಂಧನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನಮ್ಮ ಹಿಂದೆ ಶಾಸಕರಿದ್ದಾರೆ ಎಂದು ರಾಜಾರೋಷವಾಗಿ ಇಂತಹ ಕೆಲಸ ಮಾಡ್ತಿದ್ದಾರೆ. ಇವರ ಮೇಲೆ ಅಲ್ಲಂಪ್ರಭು ಅವರ ಆಶೀರ್ವಾದ ಇದೆ ಎಂದರು. ಈ ಸಂದರ್ಭದಲ್ಲಿ ವಿಶಾಲ್ ದರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಡ್ರಗ್ಸ್ ಮಾಫಿಯಾ ಹಾಗೂ ಸ್ಯಾಂಡ್ ಮಾಫಿಯಾ ಅದರ ವಿರುದ್ಧವಾಗಿ ಸುಮಾರು 5-6 ವರ್ಷದಿಂದ ನೋಡ್ಕೊತೇ ಬಂದು ಇದೇ ವಿಷಯ ಕೇಳ್ಕೊತೇ ಬಂದು, ಅದರಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲೇ ಹಿಡಿದು ಡ್ರಗ್ಸ್ ಮಾಫಿಯಾರ ಹೆಚ್ಚಿಗೆ ಆಗ್ತಾಯಿದೆ. ಅದು ವಿಶೇಷವಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ಬೆಂಬಲಿಗಂತಲೇ ಗುರುತಿಸಿಕೊಂಡಿರುವ ಲಿಂಗರಾಜ್ ಕಣ್ಣಿ ಅವರು ಏನು ಅವ್ರ ಮುಖಾಂತರ ಮಾಡಿಸ್ತಾ ಇದ್ದಾರೋ ಏನು ಅವರೇ ಖುದ್ದಾಗಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದು ನಿರಂತರವಾಗಿ 2-3 ವರ್ಷಗಳಿಂದ ನಡ್ಕೊತೇ ಬಂದಿದ್ದು. ಮತ್ತು ಮೊನ್ನೆ 22 ತಾರೀಕು FIR ಆಗಿದೆ. ಈ ನಿನ್ನೆ ಜೂನ್ 22ಕ್ಕೆ FIR ಆದ್ರೂ ಇನ್ನಾದರೂ ಬೆಳಗ್ಗೆ ಅದು ನಿನ್ನೆ ಬಂತು ಬೆಳಗ್ಗೆ ಅದು ಪತ್ರಿಕೋತ್ಕರದು ಮುಂಬೈ ಮಹಾರಾಷ್ಟ್ರದ ಠಾಣೆ ಒಂದು ಅದು ನ್ಯೂಸಲ್ಲಿ ಬಂದ ತಕ್ಷಣ ಇಲ್ಲಿ ಗೊತ್ತಾಗಿದೆ. ಇಷ್ಟಾದ್ರೂ ಜಿಲ್ಲಾಡಳಿತ ಸುಮ್ಮನೆ ಕುಂತಿರ್ತದ. ಅದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿರ್ತಂತೂ ಜನರಿಗೆ ಗೊತ್ತದ ಅಂತೂ ಇನ್ನೂ ಹೆಚ್ಚಿನ ಪ್ರಕಾರ ತೋರ್ಸಕತ್ತಾರ ನಾವು ಕಾಂಗ್ರೆಸ್ ಪರವಾಗಿನ ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ. ಇನ್ನಾದರೂ ಈ ವಿಷಯವನ್ನು ಗಂಭೀರವಾಗಿ ತಪ್ಪಿಸೋರು ಯಾರ್ಯಾರು ಇರ್ಬೋದು, ಇವತ್ತು ಅಲ್ಲಂಪ್ರಭು ಇರ್ಬೋದು, ನಗರದಲ್ಲಿ ನಡೆಯುತ್ತಕ್ಕಂಥ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ರಾಜಾರೋಷವಾಗಿ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಡ್ರಗ್ ಚಟುವಟಿಕೆಯಲ್ಲಿ, ಪ್ರತಿಯೊಂದು ಗುಂಡಾಗಿರಿಯಲ್ಲಿ ಪೂರ ಅವ್ರು ರಾಜಾರೋಷವಾಗಿ ಮಾಡ್ತಾಯಿದ್ದಾರೆ. ಅದು ಕಾರಣ ಏನಪ್ಪ ಅಂದ್ರೆ ನಮ್ಮಿಂದ MLAಗಳರ, ಶಾಸಕರರ ಮತ್ತು ಇವತ್ತು ಜನೌಷಧಿ ಕೇಂದ್ರ ಅಂತೇಳಿ ಕೇಂದ್ರದಿಂದ ಬಂದಿರೋದು ಅದಕ್ಕೂ ಅವರು ವಿರೋಧ ಮಾಡಿ ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಕಾರಣ ಅವ್ರು ಮೆಡಿಕಲ್ಗಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಬಡವರ ಪರ ಒಂದು ಬಂದಿರತಕ್ಕಂಥವ್ರು ಇಂಥವೆಲ್ಲ ಬಂದ್ ಮಾಡ್ತಾಯಿದ್ದಾರೆ. ಅವರು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ತಪ್ಪಿಸ್ಥರ ವಿರುದ್ಧ ಕಠಿಣ ಕೈಕ್ರಮ ತಗೋಬೇಕೆಂದು ಅನ್ನೋದು ಕೇಳ್ಕೊಳ್ತೀನಿ. ಸರ್ ಜನೌಷಧಿ ಕೇಂದ್ರಗಳು ರೀ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಇದ್ದಾವಲ್ಲ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಭಾಳೆಲ್ಲ ಹೌದು ಸರ್. ಇಲ್ಲ ಸರ್, ಹಂಗೇನಿಲ್ಲ ಸರ್. ನಿನ್ನೆ ಗೊತ್ತಾದ್ಮೇಲೆ ಇಲ್ಲ ಕರೆಕ್ಟ್ ಸರ್. ಸರ್ ನಿಮಗೂ ಗೊತ್ತು ಸರ್, ಇಲ್ಲಿ ಆಗ್ಯದ ಒಪ್ಕೋತೀವಿ ಇಲ್ಲಾರಲ್ಲ. ಇನ್ನು ಮುಂದೆ ಹಂಗೆ ಆಗಲ್ಲ ಸರ್, ಇನ್ನು ಮುಂದೆ ಹಂಗೆ ಆಗಲ್ಲ. ಎಲ್ಲರೂ ನಗರಾಧ್ಯಕ್ಷರು, ಇವತ್ತು ಮಾಜಿ ಶಾಸಕರು ಎಲ್ಲರೂ ಮುಂದೆ ಬರ್ತಾರೆ ಸರ್. ನಿಮಗೆ ಕೊಡೆನ್ ಸಿರಪ್ ಬಾಟ್ಲ್ಗಳು ಎಷ್ಟು ಬಿದ್ದಿರ್ತಾವ, ಈ ತಿಂಡಿ ಗೋಲಿ ಎಷ್ಟು ಬಿದ್ದಿರ್ತಾವ, ಅವೆಲ್ಲ ಫೋಟೋ ತಗೊಂಡ್ಬರ್ರಿ. ನೀವು ಬೆಚ್ಚಲೆ ಬಂದ್ರೆ ಹೆಂಗ ಎದಕ್ಕೆ ಬರ್ತೀರಿ ನೀವು? ಏನ್ ಕಾರಣದ ನಾವೆಲ್ಲ ಬಂದು ಬಿಟ್ಟಿದ್ದದ, ಏನು ಅವಶ್ಯಕತೆ ನೀವೇನು ಹೇಳೋದು? ನಿಮ್ಮ ಹತ್ತು ಪಟ್ಟು ನಾವು ಅದ್ರ ವಿರುದ್ಧ ಬರ್ತೀವಿ. ನಿನ್ನೆ ಆಗಿದ ಘಟನೆ ಮಾಡ್ತೀವಿ ಸರ್. ಹೌದು ಸರ್, ಹೌದು. ತಾರ್ಫೈಲಿ ಮಗ್ಲಿಲ್ಲ ಸರ್ ತಾರ್ಫೈಲ್ ಮಗ್ಲು ಅನ್ಬೇಡ್ರಿ. ಇದು ಸ್ವಲ್ಪ ಮುಂದ್ಗಡೆ ಆ ಕಡೆ ಅಂದ್ರೆ ಅದು ಪಟ್ರಿ ಹಚ್ಚ ಕಡೆ ಆ ಸೈಡ್ಲಿ ಬರ್ತಾರೆ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.